ಹೇ ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ತುಂಬ ಆರಾಮಾಗಿದ್ದೀನಿ. ಸೂಪರ್ ಡೂಪರ್ ಹ್ಯಾಪಿ ಆಗಿದ್ದೀನಿ. ಸೊ ಈ ಮಧ್ಯದಲ್ಲೇ ನಾನು ಕನ್ನಡ ವ್ಲಾಗ್ಸ್ನು ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಇದೆಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಆ್ಯಂಡ್ ಕನ್ನಡದವ್ರಿಗೆ ಸಲುವಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ. ತೆಲುಗು ವೀಡಿಯೋಸ್ನು ಇವೆ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಈ ವ್ಲಾಗ್ ತುಂಬ ಸ್ಪೆಷಲ್ ಬಿಕಾಸ್ ಎಷ್ಟೋ ನಾವು ಯಾವಾಗ್ಲಿಂದನೂ ಮೂವಿದಲ್ಲಿ ನೋಡ್ತಿದ್ವಿ, ಲೈನ್ ಆಗಿ ಕಲರ್ಫುಲ್ ಫಾರ್ಮ್ಸ್, ಕಲರ್ಫುಲ್ ಫ್ಲವರ್ ಫಾರ್ಮ್ಸ್ ಎಷ್ಟು ಚೆನ್ನಾಗಿ ಅನಿಸ್ತಿದ್ವು, ಬ್ಯೂಟಿಫುಲ್ ಕಲರ್ಸ್ ಇರ್ತಿದ್ವು. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಶೋ ಯು ದಟ್ ಬ್ಯೂಟಿಫುಲ್ ಫಾರ್ಮ್, ನಥಿಂಗ್ ಬಟ್ ಟುಲಿಪ್ ಫಾರ್ಮ್. ಸೊ ಐ ಆಮ್ ಸೊ ಎಕ್ಸೈಟೆಡ್. ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟು ಚೆನ್ನಾಗಿ ಅನಿಸುತ್ತೆ ನಿಮಗೆ. ಇಟ್ ವಿಲ್ ಬಿ ಮೋರ್ ಫನ್. ಸೊ ಇನ್ನು ಲೇಟ್ ಮಾಡ್ದೇನೆ ವಿಡಿಯೋದಲ್ಲಿ ಹೋಗೋಣ. ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಇವಾಗ ಆ್ಯಕ್ಚುಲಿ 4 ಗಂಟೆ ಆಗ್ತಿದೆ. ಲಂಚ್ ಮಾಡ್ಕೊಂಡು ಸ್ಟಾರ್ಟ್ ಆಗಿದ್ದೀವಿ. ನಮ್ಮ ಸಿಟಿಯಿಂದ ಇದು ಬರ್ನ್ ಸೈಡ್ ಫಾರ್ಮ್ 1.5 hour ತೋರಿಸ್ತಿದೆ. ಸೊ ಈ ಸೀಸನಲ್ಲೇ ಇದು ಈ ಟೈಮ್ ಪೀರಿಯಡ್ ಅನ್మాట వస్తుంది. ಸೊ ಈ ಟೈಮ್ ಪೀರಿಯಡಲ್ಲೇ ಇವು ಬೆಳಿತೇವೆ ಆ್ಯಕ್ಚುಲಿ. ಅದಕ್ಕೆ ಬರ್ನ್ ಸೈಡ್ ಫಾರ್ಮ್ ಇವಾಗೇ ಓಪನ್ ಆಗುತ್ತೆ ರೀಸೆಂಟ್ ಟೈಮ್ಸಲ್ಲಿ. 1.5 month 1 month ವರೆಗೂ ಓಪನ್ ಇರುತ್ತೆ ಆ್ಯಕ್ಚುಲಿ. ಸೊ ಆಮೇಲೆ ಅದು ಕ್ಲೋಸ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಇಯರ್ ಈ ಏಪ್ರಿಲ್ ಸೀಸನಲ್ಲಿ, ಟುಲಿಪ್ ಸೀಸನಲ್ಲಿ ಓಪನ್ ಆಗುತ್ತೆ. ಸೊ ಈ ಥರ ಇದ್ರ ಪ್ರಾಸೆಸ್. ಆ್ಯಕ್ಚುಲಿ ಟಿಕೆಟ್ಸ್ ಬೇಗ ಬುಕ್ ಆಗ್ತವೆ. ಇವತ್ತೇ ವೆಡ್ನೆಸ್ಡೇ ಆ್ಯಕ್ಚುಲಿ ನಾವು ಹೋಗೋದು. ವೀಕೆಂಡ್ ಟ್ರೈ ಮಾಡಿದ್ವಿ, ಬಟ್ 1-2 days ಲೇಟ್ ಆಗಿದೆ ನಮಗೆ ಬುಕ್ ಮಾಡೋಕೆ ಟಿಕೆಟ್. ಸೊ ಎಲ್ಲ ವೀಕೆಂಡ್ಸ್ ಬುಕ್ ಆಗ್ಬಿಟ್ಟಿವೆ, ಸೋಲ್ಡ್ ಔಟ್ ಆಗ್ಬಿಟ್ಟಿವೆ ಟಿಕೆಟ್ಸ್. ವೀಕ್ ಡೇಸ್ ಅಲ್ಲಿ ಬುಕ್ ಮಾಡ್ಕೊಂಡಿದೀವಿ ಟಿಕೆಟ್. ಆಕ್ಚುಲಿ ಮಿಸ್ ಆಗುತ್ತೆ, ಸಿಗಲ್ಲ ಅಂತ ಅನ್ಕೊಂಡಿದೀನಿ, ಬಟ್ ಲಕ್ಕಿಲಿ ವಿ ಗಾಟ್ ಟಿಕೆಟ್ಸ್. ಹೆಂಗಿರುತ್ತೋ ಕಲರ್ ಫ್ಲವರ್ಸ್ ಆ್ಯಂಡ್ ಅವು ಫ್ಲವರ್ಸ್ ನಾನು ರಿಯಲ್ ಆಗಿ ನೋಡೇ ಇಲ್ಲ. ಓನ್ಲಿ ವಿಡಿಯೋಸ್ ಅಲ್ಲಿ ಎಲ್ಲರೂ ರೀಲ್ಸ್ ಇಡ್ತಾರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಆ ತರ ನೋಡಿದ್ದೆ ಯಾವಾಗೋ. ಇವಾಗ ರಿಯಲ್ ಅವನ್ನ ಫೀಲ್ ಆಗ್ತೀನಿ. ಟುಲಿಪ್ ಫ್ಲವರ್ಸ್ ನ ನೀವು ಬೇಕಾದ್ರೆ ಬೈ ಮಾಡ್ಬೋದು ಅಲ್ಲಿ. ಆಕ್ಚುಲಿ ಆ ಸೀಸನ್ ಅಲ್ಲೇ ನೀವು ಮನೆಗೆ ಬಂದು ಪಾಟ್ ಅಲ್ಲಿ ಇಟ್ಟಿದ್ರೆ ಎವ್ರಿ ಸೀಸನ್ಗೆ ಆ ಸೀಸನ್ ಪ್ರಕಾರ ಅವು ಬೆಳಿತಾವೆ. ನಾನು ಅಲ್ಲಿ ಗ್ರ್ಯಾಬ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಹೇಗಿರುತ್ತೋ ಅಂತ. ಐ ಆಮ್ ಸೊ ಎಕ್ಸೈಟೆಡ್ ಟು ಸಿ ಆ್ಯಂಡ್ ತುಂಬಾ ವಿಡಿಯೋಸ್, ತುಂಬಾ ಫೋಟೋಸ್ ತೆಕ್ಕೊಳ್ಬೇಕು. ಸೊ ರೋಡ್ಸ್ ಎಲ್ಲ ನೋಡಿ ಗಾಯ್ಸ್, ಎಷ್ಟು ಗ್ರೀನರಿ ಅನಿಸ್ತಿವೆ. ಇದಕ್ಕೆ ಮುಂಚೆನೆ ತುಂಬಾ ಡ್ರೈ ಆಗಿದ್ವು, ಎಲ್ಲ ಒಣಗೋಗಿದ್ವು. ಇವಾಗ ನೋಡಿ ಫುಲ್ ಗ್ರೀನರಿ ಎಷ್ಟು ಬೇಗ ಬಂದಿವೆ ಅಲ್ವಾ. ಕಣ್ಣಿಗೆ ಎಷ್ಟು ಅಟ್ರಾಕ್ಟಿವ್ ಅನಿಸ್ತಿದೆನೋ ಈ ಗ್ರೀನರಿ. ತುಂಬಾ ಚೆನ್ನಾಗಿ ಅನಿಸ್ತಿದೆ, ಪೀಸ್ಫುಲ್ ಅನ್ಸುತ್ತೆ ಈ ತರ ಗ್ರೀನರಿ ಇದ್ರೆ. ಎಲ್ಲ ಲೀವ್ಸ್ ಎಷ್ಟು ಬೇಗ ಬರ್ತಿವೆ. ಸೊ ಇನ್ನು 17 miles ಅಲ್ಲಿ ಬರ್ನ್ ಸೈಡ್ ಫಾರ್ಮ್ ಬರುತ್ತೆ ಗೈಸ್. ಇಲ್ಲಿ ನೋಡಿ ಇವೆಲ್ಲ ಫಾರ್ಮ್ಗಳೇ. ಇಲ್ಲೆಲ್ಲ ಇವು ಕಾವು ಇವೆ ನೋಡಿ. ಸೊ USA ಈ ತರ ಇವಾಗ್ಲೇ ನೋಡ್ತಿದೀವಿ ಆಕ್ಚುಲಿ ಅಯ್ಯೋ ಈ ತಪ್ಪು ನೀವು ಮಾಡಬೇಡಿ ಅಂತ ಟೈಟಲ್ ಅಲ್ಲಿ ಹೇಳಿದ್ದೀನಲ್ಲ. ಸೊ ಈ ವಿಡಿಯೋ ಎಂಡ್ ಅಲ್ಲಿ ಆ ತಪ್ಪೇನ್ ಮಾಡಿದ್ದೀನಿ ಎಂಬುದನ್ನ ಹೇಳ್ತೀನಿ. ಸೊ ಪ್ಲೀಸ್ ವಾಚ್ ಟಿಲ್ ದಿ ಎಂಡ್. ಸೊ ಫುಲ್ ರಶ್ ಇದೆ ಅನ್ಸುತ್ತೆ ಗೈಸ್. ನೋಡಿ ಎಷ್ಟು ಕಾರ್ಗಳು ಪಾರ್ಕ್ ಆಗಿವೆನೋ, ಎಷ್ಟು ಜನ ಇರ್ತಾರೋ. ಆಕ್ಚುಲಿ ವೀಕ್ ಡೇ ಇದ್ರೂ ಎಷ್ಟು ಫುಲ್ ಆಗ್ಬಿಟ್ಟಿದೆ. ಇವಾಗ ಪಾರ್ಕಿಂಗ್ ಸಿಗುತ್ತೇನಾ ಇಲ್ಲ ಅಂತನೂ ಒಂದು ಡೌಟು. ಸೊ ಫೈನಲಿ ಬರ್ನ್ ಸೈಡ್ ಫಾರ್ಮ್ಸ್. ಸೊ ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗುತ್ತೋ ಇಲ್ವೋ. ಆ್ಯಕ್ಚುಲಿ ರೀಲ್ಸಲ್ಲೇ ಚೆನ್ನಾಗೇ ಅನಿಸಿದೆ, ಬಟ್ ನೋಡಿದ್ರೇ ಗೊತ್ತಾಗುತ್ತಲ್ಲ. ಆ್ಯಂಡ್ ವಿಡಿಯೋದಲ್ಲಿ ತುಂಬ ಜನ ಬಂದಿದ್ರೆ ಹೇಗೆ ವಿಡಿಯೋಸ್ ತಗೊಳ್ಳೋದು ನೋಡೋಣ ಹೋಗಿದ್ಮೇಲೆ. ಇಷ್ಟು ಬಿಸಿಲಿದ್ರೂ ತುಂಬ ಚಳಿ ಆಗ್ತಿವೆ, ಬಟ್ ಜಾಕೆಟ್ ಹಾಕೊಬೋದಿಲ್ಲ, ಯಾಕಂದರೆ ವಿಡಿಯೋಸಲ್ಲಿ ಚೆನ್ನಾಗಿ ಕಾಣಬೇಕಲ್ವಾ. ಸೊ ಇನ್ನೂ ಅಲ್ಲಿವರೆಗೂ ನಡಿಬೇಕು. ಆ್ಯಕ್ಚುಲಿ ಪಾರ್ಕ್ ಮಾಡಿದ್ದೀವಿ ಇವಾಗೆ. ಟುಲಿಪ್ಸ್ ಫ್ಲವರ್ಸ್ ನನಗೆ ಏನು ಕಾಣಿಸ್ತಾ ಇಲ್ಲ, ಎಲ್ಲಿವರೆಗೂ ನಡಿಬೇಕು ಆ್ಯಕ್ಚುಲಿ. ಸೊ ಇದು ಬಿಟ್ಟು ಆ ಕಡೆ ಇದೆ ಅನಿಸುತ್ತೆ ಮೇ ಬಿ, ಅದಕ್ಕೆ ಕಾಣಿಸ್ತಾ ಇಲ್ಲ ನಮಗೆ. ಲೆಟ್ಸ್ ಗೋ, ನೋಡೋಣ ಹೇಗಿರುತ್ತೋ. ಸ್ಟೇ ಟ್ಯೂನ್ ಗೈಸ್. ಸೊ ಇವಾಗ ಇಲ್ಲಿ ಟಿಕೆಟ್ಸ್ ತೋರಿಸಿ ಮೇ ಬಿ ಹೋಗ್ತೀವಿ ಅನಿಸುತ್ತೆ. ಸೊ ಬಾಸ್ಕೆಟ್ ಪಿಕ್ ಮಾಡಿಕೊಂಡು ಹೋಗ್ಬೋದಂತೆ, ಏನು ಇದಕ್ಕೆ ಚಾರ್ಜ್ ಇಲ್ಲ. ನಮ್ಮದು ಟಿಕೆಟ್ ಅಲ್ಲೇ ಇದು ಫ್ರೀ ಆಗಿರುತ್ತೆ. ಸೊ ದಿಸ್ ಒನ್ ಈಸ್ ಇದಾ ಓಕೆ. ಅಲ್ಲಿವರೆಗೂ ನಡ್ಕೋತು ಹೋಗ್ಬೋದು, ಆರ್ ಎಲ್ಸ್ ನೀವು ಈ ಥರ ಟ್ರ್ಯಾಕ್ಟರ್ ಇರುತ್ತೆ. ಸೊ ಅವ್ರು ರೈಡ್ಗೆ ಬಿಡ್ತಿದ್ದಾರೆ. ಇವಾಗ ಓಲ್ಡ್ ಪೀಪಲ್ ಆರ್ ಎಲ್ಸ್ ಚಿಕ್ಕ ಮಕ್ಕಳಿದ್ರೆ ಆ ಟ್ರ್ಯಾಕ್ಟರಲ್ಲಿ ಅವ್ರು ಡ್ರಾಪ್ ಮಾಡ್ತಿದ್ದಾರೆ. ಸೊ ನಾವು ಇದು ಚೂಸ್ ಮಾಡ್ಕೊಂಡಿದ್ದೀವಿ, ನಡ್ಕೊಳ್ತಾ ಆ ಥರ ನೋಡ್ಕೊಳ್ತು ಹೋಗೋಣ ಅಂತ.
ಸೊ ಪ್ಲೀಸ್ ಲ್ಯಾಂಗ್ವೇಜ್ ಆ ಕಡೆ ಈ ಕಡೆ ಆದರೆ ಪ್ಲೀಸ್ ಕ್ಷಮಿಸ್ಬೇಡಿ, ಬೈಬೇಡಿ. ಅವ್ರು ಆ್ಯಕ್ಚುಲಿ ನಮ್ಮ ಟಿಕೆಟಲ್ಲಿ 10 ಫ್ಲವರ್ಸ್ ಪಿಕ್ ಮಾಡೋಕೆ ಈಚ್ ಪರ್ಸನ್ ಯು ಕ್ಯಾನ್ ಪ್ಲಗ್ 5 ಫ್ಲವರ್ಸ್ ಅಂತ ಹೇಳಿದ್ದಾರೆ. ಸೊ ಪ್ಲೀಸ್ ಅವಾಯ್ಡ್ ಮೈ ಹೇರ್, ತುಂಬ ಮೆಸ್ಸಿ ಆಗಿದೆ. ವಾವ್, ಲುಕ್ ಎಟ್ ದಿಸ್, ಅಲ್ಲಿ ಕಲರ್ ಕಲರ್ ಕಾಣಿಸ್ತಿದೆ ನೋಡಿ. ಐ ವಿಲ್ ಶೋ ಯು. ಲುಕ್ ಎಟ್ ದಟ್, ವಾವ್, ಇಟ್ಸ್ ಸೋ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಅನಿಸ್ತಿದೆ. ಇಲ್ಲಿಂದಾನೆ ಬೇಗ ಹೋಗೋಣ, ಚಲೋ. ಸೊ ಸಂಜೆಗೆ ನನಗೆ ಬಂದುಬಿಟ್ಟು 10 ಫ್ಲವರ್ಸ್ ಪ್ಲಕ್ ಮಾಡ್ಬೋದು, ಡಿಗ್ ಮಾಡಬಾರ್ದಂತೆ. ಆ್ಯಂಡ್ ಸೊ ಮತ್ತೆ ನೀವು ಇನ್ನೂ ಪ್ಲಕ್ ಮಾಡ್ತೀರಾ ಅಂತಂದರೆ $1 for full flower. ಓಕೆ, $1 ಫಾರ್ ಈಚ್ ಟುಲಿಪ್. ಸೊ ಯಾ, ಲುಕ್ ಎಟ್ ದಿಸ್, ವಾವ್, ಸೊ ಬ್ಯೂಟಿಫುಲ್. అక్కడ బోర్డు చూపి tulips 1 each and daffodils 50 cents each. Picking is buying. Okay. Look at these cute flowers. Beautiful. So beautiful. I am going to pluck tulip, my favorite tulip. ఇది చూడు సంజయ్, ఏది బాగా అనిపిస్తుంది అదా. సో ఫస్ట్ టులిప్ ప్లకింగ్ చూద్దాము. సంజయ్ వీడియో రికార్డ్ చేస్తూ ఉండు. మై ఫస్ట్ టులిప్. ఓ ఫస్ట్ టులిప్ అయిపోయింది. ఇంకా సో ఫస్ట్ టులిప్ కంప్లీటెడ్ ಗೈಸ್. ಇನ್ನು 9 ಟುಲಿಪ್ಸ್ ಇವೆ. ಸೊ ಯಾ, ಅಲ್ಲಿ ತುಂಬ ಕಲರ್ಸ್ ಕಾಣ್ತಿವೆ ಅಲ್ಲ, ಸೊ ಆ ಸೈಡ್ ಹೋಗೋಣ. 9 ಟುಲಿಪ್ಸ್ ಪ್ಲಕ್ ಮಾಡಬೇಕು. ಯಾವ ಕಲರ್ ಚೆನ್ನಾಗಿ ಅನಿಸ್ತವೆ ಅವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅವೇ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಯಾ, ಇದು ಮಲ್ಟಿ ಕಲರ್ ಚೆನ್ನಾಗಿ ಅನಿಸ್ತಿದೆ ಅಲ್ಲ, ನನ್ನ ಡ್ರೆಸ್ ಮ್ಯಾಚಿಂಗ್ನು. ಎಲ್ಲ ಫ್ಲವರ್ಸ್ ಎಷ್ಟು ಮುದ್ದಾಗಿ ಅನಿಸ್ತಿದ್ವು, ತುಂಬ ಖುಷಿ ಆಗ್ತಾ ಇತ್ತು. ನಾನು ಮನೆಗೆ ಒಯ್ತಾ ಇದ್ದೀನಿ ಫ್ಲವರ್ಸ್ನ ಅಂತ. ಬಟ್ ನಂಗೆ ಹೆಂಗೆ ಕಿತ್ತಬೇಕು ಅಂತ ನಾಲೆಜ್ ಇದ್ದಿದ್ದಿಲ್ಲ. ದೊಡ್ಡ ತಪ್ಪೇನು ಮಾಡಿದ್ದೀನಿ ಅಂದರೆ, ಟುಲಿಪ್ ಕಿತ್ತೋ ಟೈಮಲ್ಲಿ ಟುಲಿಪ್ ಬಲ್ಬ್ ಜೊತೆ ಅಂದರೆ ಅದ್ರ ಬೀಜ ಜೊತೆ ಕಿತ್ಬೇಕಂತೆ, ಅಂದ್ರೇನೆ ಅದು ಪಾಟಲ್ಲಿ ಹಾಕಿ ಬೆಳೆಸ್ಬೋದು. ಮನೆಗೆ ಹೋಗಿದ ತಕ್ಷಣ ಎಷ್ಟು ರಿಗ್ರೆಟ್ ಆಗಿದ್ದೀನೋ ಪರ್ಸ್ನಲಿ ನನಗೆ ಗೊತ್ತು. ಬಟ್ ಒಂದೊಂದು ಸಾರಿ ಬಲ್ಬ್ ಜೊತೆ ಬರ್ತವೆ, ಒಂದೊಂದು ಸಾರಿ ಬರೋದಿಲ್ಲ ಕಿತ್ತೋ ಟೈಮಲ್ಲಿ. ಬಟ್ ಟ್ರೈನೂ ಮಾಡಿಲ್ಲ ಅಲ್ವಾ ನಾನು, ಅದಕ್ಕೆ ನಿಮಗೆ ಹೇಳ್ತಿದ್ದೀನಿ, ಫಸ್ಟ್ ಟ್ರೈ ಮಾಡಿ, ಆಮೇಲೆ ಬಂದಿಲ್ಲ ಅಂದರೆ ನಾರ್ಮಲ್ ಆಗಿ ಸ್ಟೆಮ್ ಇಂದ ಕಟ್ ಮಾಡ್ಕೊಳ್ಳಿ. ಹೋಪ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ಮಧ್ಯದಲ್ಲಿ ನನ್ನ ಫೋಟೋಸ್ ವಿಡಿಯೋಸ್ ಈ ಥರ ನಡೀತಾನೆ ಇರ್ತವೆ. ಸೊ ಗೈಸ್, 5 ಟುಲಿಪ್ಸ್ನ ಪಿಕ್ ಮಾಡಿದ್ದೀನಿ. ಇನ್ನು ಸಂಜೆ 5 ಇವೆ. ಸೊ ಅವು ನಾನೇ ಪಿಕ್ ಮಾಡ್ತೀನಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ಮ್ಯಾಚ್ ಮೈ ಡ್ರೆಸ್. ನನ್ನ ಮ್ಯಾಚಿಂಗ್ ಡ್ರೆಸ್ ಟುಲಿಪ್ನ ಪ್ಲಕ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಲೆಟ್ಸ್ ಗೋ. రాంగ్ తీసినానా కరెక్ట్ తీసినానా? బాగుందా ఇది? చలో. గైస్, ఎలా ఉండే సంజయ్? హౌ ఇట్ ఈస్? ವೆರಿ ನೈಸ್. ಸೊ ಸಂಜೆಗೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ 10 ಟುಲಿಪ್ಸ್ನ ತೊಗೊಂಡು ಹೋಗ್ತಿದ್ದೀವಿ ಮನೆಗೆ. ಸೊ ಐ ಆಮ್ ಸೊ ಹ್ಯಾಪಿ. ತುಂಬ ಚೆನ್ನಾಗಿತ್ತು, ಎಂಜಾಯ್ಡ್ ಲಾಟ್. ಸೊ ಡಿಫ್ರೆಂಟ್ ಕಲರ್ಸ್ನ ಬಲ್ಲಿಂದ ಅಬ್ಸರ್ವ್ ಮಾಡಿ ನೋಡಿವಿ, ಹೆಂಗಿವೆ, ಏನು ಮಾಡ್ತೀವಿ. ತುಂಬ ಪಿಕ್ಸ್ ಆ್ಯಂಡ್ ವಿಡಿಯೋಸ್ನು ತೆಕ್ಕೊಂಡಿದ್ದೀನಿ. ಸೊ ಅದರಲ್ಲೇ ಜಾಸ್ತಿ ಟೈಮ್ ಪಾಸ್ನು ಮಾಡಿದ್ದೀನಿ ಅಫ್ಕೋರ್ಸ್. ಬಟ್ ಇವಾಗ ಸ್ವಲ್ಪ ಆ ಥರ ತಿರುಕೋತ ನೋಡ್ತಾ ಇದ್ದೀವಿ, ಹೆಂಗಿವೆ, ಯಾವ್ಯಾವ ಕಲರ್ಸ್ ಇವೆ. ಮಸ್ಟ್ ವಿಸಿಟ್ ಆ್ಯಕ್ಚುಲಿ. ಸೊ ವರ್ಜಿನಿಯಾದಲ್ಲಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಮಸ್ಟ್ ವಿಸಿಟ್. ಇನ್ನು 1 ವೀಕಲ್ಲಿ ಎಲ್ಲ ಹೋಗುತ್ತೆ. ಆ್ಯಕ್ಚುಲಿ ನಾಳೆ ನಾಡಿದ್ದು 100% 70% ರೇನ್ ಇದೆ. ಸೊ ದಟ್ ವಿ ಕೇಮ್ ಆನ್ ವೀಕ್ ಡೇ, ಅದಕ್ಕೆ ವೀಕ್ ಡೇ ಅಲ್ಲೇ ಪ್ಲ್ಯಾನ್ ಮಾಡಿದ್ವಿ. ಇಟ್ಸ್ ಮಸ್ಟ್ ವಿಸಿಟ್. ತುಂಬ ಚೆನ್ನಾಗಿತ್ತು. ತುಂಬ ಅಂತ ಚಾಲನಾ?
ಅವನು ಚಾಲ. ಎಸ್, ಸಂಜೆಗೂ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ನಾನು ವ್ಲಾಗ್ ಮಾಡ್ತಾ ಇದ್ರೆ. ತುಂಬ ಅಂದರೆ ಚಾಲನ ಅಂತ ಕೇಳ್ತಾ ಇದ್ದಾನೆ. ಮ್ಯಾಕ್ಸ್ 2 to 2.5 hours ಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ತುಂಬ ಹಸಿವಾಗ್ತಾ ಇತ್ತು ಅಂತ ಪಕ್ಕದಲ್ಲೇ ಈ ಥರ ಫುಡ್ ಟ್ರಕ್ಸ್ ಜೊತೆ ಬೆಂಚಸ್ ಹಾಕಿ ಸಣ್ಣ ಸೆಟಪ್ ಮಾಡಿದ್ರು. ಟುಲಿಪ್ ವ್ಯೂನ ಎಂಜಾಯ್ ಮಾಡ್ತಾ ತಿನ್ಕೋಬಹುದು ಅಂತ. ಅಷ್ಟು ಟೇಸ್ಟಿ ಏನಿರಲ್ಲ, ಹೊರಗಡೆ ಡ್ರೈವ್ ಥ್ರೋದಲ್ಲೇ ಏನಾದ್ರೂ ತಿನ್ನೋಣ ಅಂತ ಬರ್ಗರ್ ತರ ಆರ್ಡರ್ ಮಾಡಿದ್ದ. ಆಮೇಲೆ ಇಲ್ಲಿ ಕೌಂಟರ್ ಹತ್ರ ಅವರು ನಮ್ ಟುಲಿಪ್ಸ್ ನ ಪ್ಯಾಕ್ ಮಾಡಿ ಕೊಡ್ತಾ ಇದ್ರು. ತುಂಬಾ ಚೆನ್ನಾಗ್ ಅನ್ಸ್ತು. ಜಾಸ್ತಿ ಫ್ಲವರ್ಸ್ ತಗೊಂಡವ್ರಿಗೆ ಪೇ ಮಾಡೋಕಂತ ಸೆಪರೇಟ್ ಕೌಂಟರ್ ಇಟ್ಟಿದ್ರು. ಸೊ ಆಕ್ಚುಲಿ ಗೈಸ್, ಇವಾಗ ಫುಡ್ ಟ್ರಕ್ ಅಲ್ಲಿ ಅವರು ಒಂದ್ ಬರ್ಗರ್ ಅಂಡ್ ಫ್ರೈಸ್ ಕೊಟ್ಟಿದ್ರು. ಸೊ ಅಲ್ಲಿ ತುಂಬಾ ಚಳಿ ಇದೆ, ಅದಕ್ಕೆ ಪಾರ್ಕಿಂಗ್ ಅಲ್ಲೇ ತಿಂತಿದೀವಿ. ಸೊ ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಡ್ರೈವ್ ಮಾಡ್ಕೊಂಡು ಬೇರೆ ಪ್ಲೇಸ್ಗೆ ಹೋಗಿ ಅಲ್ಲಿ ತಿಂತೀವಿ. ನೋಡ್ಬೇಕು. ಸೊ ಈ ತರ ನಮ್ ಟುಲಿಪ್ ಫಾರ್ಮ್ ವಿಸಿಟ್ ನ ಮುಗಿಸಿ ಮನೆಗೆ ಬಂದ್ಮೇಲೆ ಬೊಕೆ ಓಪನ್ ಮಾಡಿ ವಾಟರ್ ಹಾಕಿಡೋಣ ಅಂತ ಹಾಕಿಟ್ಟೆ. ಸರ್ಚ್ ಮಾಡಿ ಹೇಗ್ ಬೆಳೆಸ್ಬೇಕು ಅಂತ ವಿಚಾರಿಸ್ತಿದ್ದೆ, ಬಟ್ ಗೂಗಲ್ ಮಾಡಿದ್ಮೇಲೆನೆ ಅರ್ಥ ಆಯ್ತು. ಸೊ ಅದಕ್ಕೆ ಸ್ವಲ್ಪ ದಿನ ಆದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಈ ತರ ಪಾಟ್ ಅಲ್ಲಿ ವಾಟರ್ ಹಾಕಿ ಇಟ್ಟಿದ್ದೆ. ಮ್ಯಾಕ್ಸ್ 10 days ವರ್ಗೂ ಇತ್ತು. ಖುಷಿ ಆಯ್ತು. ಎಲ್ರಿಗೂ ವಿಡಿಯೋ ಕಾಲ್ ಅಲ್ಲಿ ಫ್ಲವರ್ಸ್ ತೋರಿಸ್ತಾ ಖುಷಿ ಪಟ್ಟೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.